ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡ ಹೈಕೋರ್ಟ್ನಲ್ಲೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್. ಕ್ಷಣಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಯಾವಾಗ ಇಮೇಲ್ ಬರುತ್ತೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಹೊರಗೆ ಬರಬೇಕಾದಂತಹ ಘಟನೆ ನಡೆದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ಸ್ಥಳಕ್ಕೆ ಗರಗ್ ಠಾಣೆ ಪೊಲೀಸರು SP ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಾಂಬ್ ಸ್ಕ್ವಾಡ್ ಇರ್ಬೋದು, ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ARG ಧಾರವಾಡ ಸಾಹೇಬರಿಗೆ ಅರೌಂಡ್ ಬೆಳಿಗ್ಗೆ 8 ಸುಮಾರು ಮೇಲ್ ರಿಸೀವ್ ಆಗಿದೆ. ಅವರು 10 ಗಂಟೆಗೆ ಆಫೀಸ್ ಬಂದಾದಮೇಲೆ ನೋಡಾದ್ಮೇಲೆ ಇಮಿಡಿಯೇಟ್ಲಿ ನಮ್ಮ ಧಾರವಾಡ ಜಿಲ್ಲಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನೇ ಮತ್ತು ನಮ್ಮ ಅಧಿಕಾರಿಗಳು ಎಲ್ಲರೂ ಇಲ್ಲಿ ಇಮಿಡಿಯೇಟ್ಲಿ ಬಂದು ಈಗ ನಮ್ಮ ಹೈಕೋರ್ಟ್ ಧಾರವಾಡ ಬೆಂಚ್ ಬಿಲ್ಡಿಂಗ್ ಏನಿದೆ ಅದಕ್ಕೆ ಪರಿಶೀಲನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಮತ್ತು ನಮ್ಮ ಪರಿಶೀಲನೆ ಆದಮೇಲೆ ಏನಾದರೂ ಏನಿದೆ ಅದು ನೋಡೋಕ್ಕೆ ಹೇಳ್ಬೋದು. ಈಗ ಒಂದು ತಿಂಗಳ ಒಳಗೆ ಇದು 2ನೇ ಬಾರಿ ಬಾಂಬ್ ಬ್ಲಾಸ್ಟ್ ಆಗ್ತದೆ ಅಂಥೇಳಿ ಮೆಸೇಜಸ್ ಬರ್ತಾ ಇದೆ. ಈಗಾಗಲೇ ಇದು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಇದೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಪ್ರೆಸ್ ಮುಖಾಂತರ ನಾವು ಹೇಳಿದ್ವಿ, ಇಲ್ಲ ಇದು ಪದೇ ಪದೇ ಆಗೋದು ನೋಡಿದ್ರೆ ಒಂದು ಸೆಕ್ಯುರಿಟಿಯನ್ನು ಹೆಚ್ಚು ಮಾಡಬೇಕು. ಅದು ಯಾವ ರೀತಿ ಇರಬೇಕು ಅಂದರೆ ಪ್ರತಿ ವೆಹಿಕಲ್ಲು ಮತ್ತು ಮನುಷ್ಯನ ಸ್ಕ್ರೂಟಿನಿ ಮಾಡಿ ಒಳಗೆ ಬಿಡಬೇಕು ಅಂಥೇಳಿ ನಿವೇದನೆಯನ್ನು ಮಾಡಿಕೊಂಡ್ವಿ.